ಕನ್ನಡ ವ್ಯಾಕರಣ ಸರ್ವನಾಮ. ಸರ್ವನಾಮ ಎಂದರೆ ಸರ್ವನಾಮ ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮ ಎನ್ನುವರು. ಉದಾಹರಣೆ ಅವಳು, ಅವನು, ಅದು, ಇದು, ಅವರು, ಇವರು, ಇವು ಇತ್ಯಾದಿ. ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಎಂದು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಸರ್ವನಾಮದ ವಿಧಗಳು. ಪುರುಷಾರ್ಥಕ ಸರ್ವನಾಮ. ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ವಿಧ ಇದೆ. ಉತ್ತಮ ಪುರುಷ. ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನು ಉತ್ತಮ ಪುರುಷ ಎನ್ನಲಾಗುತ್ತದೆ. ನಾನು, ನಾವು. ಮಧ್ಯಮ ಪುರುಷ. ಮಾತನಾಡುವವನು ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಮಧ್ಯಮ ಪುರುಷ ಎನ್ನಲಾಗುತ್ತದೆ. ಉದಾಹರಣೆ ನೀವು, ನೀನು. ಪ್ರಥಮ ಪುರುಷ. ಮಾತನಾಡುವವನಿಂದ ದೂರವಿರುವ ವ್ಯಕ್ತಿ ಇಲ್ಲದೆ ವಸ್ತುವನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಪ್ರಥಮ ಪುರುಷ ಎನ್ನಲಾಗುತ್ತದೆ. ಉದಾಹರಣೆ ಅವರು, ಅವನು, ಅವಳು, ಅದು, ಅವು, ಇದು, ಇವು. ಆತ್ಮಾರ್ಥಕ ಸರ್ವನಾಮ ಎರಡನೆಯದು. ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಎನ್ನುತ್ತಾರೆ. ಉದಾಹರಣೆ ತಾನು, ತಾವು, ತಮ್ಮ. ಮೂರನೆಯದು ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನಲಾಗುತ್ತದೆ. ಉದಾಹರಣೆಗೆ ಯಾವುವು, ಯಾವುದು, ಯಾರು, ಯಾತರದು, ಅವು, ಹೌದು, ಈ ತರ ಮುಂತಾದವುಗಳ ಪ್ರಶ್ನೆಗಳಿಂದ ಕೂಡಿರುವಂತ ಸರ್ವನಾಮಗಳು.